ಅದೇ ಕೇಳು 2 ಗಂಟೆಗೆ ರೆಡಿ ಆಗ್ಬೇಕಾಗಿದ್ದವ್ರು 4 ಗಂಟೆಗೆ ರೆಡಿ ಆಗಿದ್ದಾರೆ. ಇದು ಒಂದಕ್ಕೋಸ್ಕರ ಅರ್ಧ ದಿನ ಕಾಯ್ದಿದ್ದೀನಿ ನಾನು. ಹರ್ಟಾಗುತ್ತೆ ಸಪೋರ್ಟ್ ಮಾಡಲ್ವಾ? ಹೋಗ್ಬಿಟ್ಟಲ್ಲಿ ಪಾಪಂಗೆ ಹೇಳ್ಬಿಡೋದ. ನಮ್ ಚಿರುಗಿ ಒಂದು ಒಳ್ಳೆ ಸಾಂಗ್ ಸೆಟ್ ಆಗ್ಬಿಡೈತೆ. ಲವಿನಲ್ಲಿ ಬಿದ್ರೆ ಸತ್ಯವನ್ನ ಹೇಳ್ಬೇಕು, ಸತ್ಯವನ್ನು ಬಿಟ್ಟು ಬೇರೆ ಹೇಳ್ದ. ಒಂದ್ ನಿಮಿಷ ಕೇಳು. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್ ಗೈಸ್. ಇವತ್ತಿನ ಬ್ಲಾಗ್ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಟೈಮು 11:30ಗೆ ನಾನು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿ ಆ್ಯಂಡ್ ಬೆಳಗ್ಗೆನೆ ಎದ್ದು ನೀಟಾಗಿ ತಿಂಡಿ ಮಾಡಿ, ಅದು ಏನಂದರೆ ನೈಟು ನಮ್ಮ ಮನೇಲಿ ಮಟನ್ ಸಾಂಬಾರು, ಮಟನ್ ಫ್ರೈ ಮತ್ತು ಚಿಕನ್ ಸಾಂಬಾರು ಮಾಡಿದರು. ಅದನ್ನೇ ಬೆಳಗ್ಗೆ ಎದ್ಬಿಟ್ಟು ಸರಿಯಾಗಿ ತಿಂದಾಗ್ತೆ. ಇವಾಗ ಈ ಕಡೆಯಿಂದ ಒಬ್ರು ಎಂಟ್ರಿ ಕೊಡ್ತಾರೆ ನೋಡಿ. ಓ ಏನ್ ಮಾ ಶೈನಿಂಗ್ ಬೆಳ್ಳುಗುಳಿತಿದ್ಯಾ. ತಾಯಿ ಹೊರತು ಪ್ರೀತಿಯ ಮಾತು ಯಾರಿಗೂ ಹೊಂದಿಲ್ಲ. ನಾನು ಅದೇನು ಯೂಸ್ ಮಾಡ್ತಾ ಇರೋದು ಹೋಗಲ್ಲ ಹೋಗೋ. ಯೂಸ್ ಮಾಡ್ತಾ ಇರೋದು ಕ್ರೀಮ್. ಗೈಸ್ ನಮ್ಮಮ್ಮ ಎಷ್ಟು ಲೇಟ್ ಮಾಡ್ತಾರೆ ಅಂದ್ರೆ, ಅವೆಲ್ಲ ಬೇಡ ಯಪ್ಪ, ನನ್ಗೆ ಅವೆಲ್ಲ ಬೇಡ ಯಪ್ಪ. ಆಯ್ತು ಒಂದ್ ನಿಮಿಷ ಇರಪ್ಪ. ಎಷ್ಟೊತ್ತು ಅವೆಲ್ಲ ಬೇಡ. ಒಬ್ರು ಮನುಷ್ಯಂಗೆ ಹೇಳದ್ಮೇಲೆ ಎಷ್ಟೊತ್ತಪ್ಪ? ಇವಾಗ ಅದ್ ಎಷ್ಟೊತ್ತು? 1 ಅವರ್ ಅವೆಲ್ಲ ಬೇಡ. ಕೇಳು 1.5 ಅವರಲ್ಲಿ ಎಲ್ಲ ಮುಗಿಯೋ ಕೆಲ್ಸನ ನೀನು ಅರ್ಧ ದಿನ 1 ದಿನ ಪೂರ್ತಿ ತಗೋತೀಯ ಕಣಮ್ಮ. ಅದಿಷ್ಟ ಆಗಲ್ಲ. ಟೈಮ್ ಸೆನ್ಸ್ ತುಂಬಾ ಇಂಪಾರ್ಟೆಂಟ್. ಸುಮ್ನಿರ್ಮ. ಗೈಸ್ ಅಮ್ಮ ಸಿಕ್ಕಾಪಟ್ಟೆ ಲೇಟ್ ಮಾಡ್ತಾರೆ, ಹೆವಿ ಟ್ರಿಗರ್ ಮಾಡ್ತಾರಪ್ಪ. ಇತ್ತೀಚಿನ ದಿನಗಳಲ್ಲಿ ಸಿಕ್ಕಾಪಟ್ಟೆ ಟ್ರಿಗರ್ ಮಾಡ್ತಾರೆ. ಲೇಟು ಜೀವನದಲ್ಲಿ ಓ ಯಪ್ಪ. ಗೈಸ್ ಕತೆ ಏನಂದ್ರೆ, ಸೊ ನಾನು ಲೈಕ್ ನಿಮ್ಗೆ ಗೊತ್ತು, ನಾನು ಆನ್ಲೈನಲ್ಲಿ ಎಕ್ಸಾಮ್ ಆನ್ಲೈನ್ ಕಾಲೇಜ್ ಓದ್ತಿದ್ದೆ ಅಂದ್ಬಿಟ್ಟು ಜೈನಲ್ಲಿ ಕಂಪ್ಲೀಟ್ ಈಗ MBA ಅಂದರೆ 4 ಸೆಮ್ ಇರುತ್ತೆ. 4 ಸೆಮ್ಮಲ್ಲಿ ಕಂಪ್ಲೀಟು 3 ಸೆಮ್ಮು ಕೂಡ ಫುಲ್ಲು ಒಂದು ಬ್ಯಾಕ್ಲಾಗ್ ಇಲ್ದಲೇ ಕ್ಲಿಯರ್ ಮಾಡಿದ್ದೆ. 4th ಸೆಮ್ಮಲ್ಲೂ ಕೂಡ 4 ಬ್ಯಾಕ್ಲಾಗ್ ಇಲ್ದಲೇ ಕ್ಲಿಯರ್ ಮಾಡ್ತಿದ್ದೆ. ಆದರೆ ಒಂದೇ ಒಂದು ಚೂರು ಎಡ್ಬಿಟ್ಟು ಏನಂದರೆ, ಸೊ ಟೋಟಲ್ ನಮಗೆ 6 ಸಬ್ಜೆಕ್ಟ್ ಇರಬೇಕು. 6 ಸಬ್ಜೆಕ್ಟು. ಅದರಲ್ಲಿ 5 ಸಬ್ಜೆಕ್ಟು ರೈಟಿಂಗು. ಅಂದರೆ ನೀಟಾಗಿ ಒಂದು 20 ಮಾರ್ಕ್ಸ್ MCQ ಇರುತ್ತೆ, ಇನ್ನು 30 ಮಾರ್ಕ್ಸ್ MCQ ಇರುತ್ತೆ, ಇನ್ನು 50 ಮಾರ್ಕ್ಸ್ MCQ ಇರುತ್ತೆ, ಇನ್ನು 20 ಮಾರ್ಕ್ಸ್ ಏನೋ ಇದು ಬರೆಯೋದು, ಏನೋ ರೈಟಿಂಗಲ್ಲಿ ಬರೆದ್ಬಿಟ್ಟು ಅಪ್ಲೋಡ್ ಮಾಡ್ಬೇಕು ನಾವು. ಸೊ ಇನ್ನೊಂದು ಸಬ್ಜೆಕ್ಟ್ ಐತೆ. ಆ ಸಬ್ಜೆಕ್ಟ್ ಬಂದ್ಬಿಟ್ಟು ಏನಂದರೆ PDF ಅಲ್ಲಿ ಎಲ್ಲನೂ ರೆಡಿ ಮಾಡಿಬಿಟ್ಟು PDFನ ಅಪ್ಲೋಡ್ ಮಾಡಬೇಕಷ್ಟೇ. ಒಂದೇ ಒಂದು ಚೂರು ಆ ಒಂದು PDF ಅಪ್ಲೋಡ್ ಮಾಡಿದ್ದಿದ್ರೆ ಇಷ್ಟೊತ್ತಿಗೆ ಕಂಪ್ಲೀಟಾಗಿ ಎಲ್ಲನೂ ಕ್ಲಿಯರ್ ಮಾಡಿಬಿಡ್ತಿದ್ದೆ. ಅದೊಂದು ಚೂರು ಮರ್ತೋಗ್ಬಿಟ್ಟಿದೆ, ಡೇಟು ಹೋಗ್ಬಿಟ್ಟಿದ್ದು, ಮೀರ್ಬಿಟ್ಟಿತ್ತು. ಆ್ಯಂಡ್ ಅದೊಂದೇ ಒಂದು ಸಬ್ಜೆಕ್ಟು ಬ್ಯಾಕ್ಲಾಗ್ ಉಳ್ಕೊಂಡ್ಬಿಡ್ತು ನಂದು. ನಾನು ಡಿಪ್ರೆಷನ್ಗೆ ಹೋಗ್ಬಿಟ್ಟೆ. ಅದು ಯಾವಾಗ ಡೇಟ್ ಎಲ್ಲ ಮುಗಿದ್ಮೇಲೆ ನಮ್ಮ ಪ್ರೇಮು ಕಾಲ್ ಮಾಡಿಬಿಟ್ಟು ಏನೋ ಮಾತಾಡ್ತಿರೋ ಟೈಮಲ್ಲಿ ಹಿಂಗಿದೆ ಅಂತ ಹೇಳಿದಾಗ ಅವಾಗ ರಿಯಲೈಸ್ ಆಯಿತು, ಅಯ್ಯೋ ಇತ್ತಲ್ಲ ಅಂದ್ಬಿಟ್ಟು. ಸೊ ಅದೊಂದು ಮಿಸ್ ಆಯಿತು. ಬಟ್ ಇವಾಗ ರೀಸೆಂಟಾಗೆ ಒಂದು 10 ಡೇಸ್ ಬ್ಯಾಕ್ ಏನೋ ಬ್ಯಾಕ್ಲಾಗ್ನ ನೀಟಾಗಿ ಎಲ್ಲನೂ ಕಂಪ್ಲೀಟ್ ಮಾಡಿ ಕ್ಲಿಯರ್ ಮಾಡಿದ್ದೀನಿ. ಈ ವಿಷಯನ ಅಮ್ಮಂಗೂ ಮತ್ತು ಅಪ್ಪಂಗೆ ಹೇಳಬೇಕು, ಹೇಳಿಲ್ಲ. ಅದು ಗೊತ್ತಾಗಿದ ತಕ್ಷಣ ಹೇಳ್ಬಿಟ್ಟಿದ್ದಿದ್ರೆ ಎಲ್ಲಿ ಬೈತಾರೋ ಏನು ಕತೆನೋ ಅಂದ್ಬಿಟ್ಟು ನಾನು ಹೇಳಿರಲಿಲ್ಲ. ಏನೂ ಹೇಳಲ್ಲ, ಬಟ್ ಆದರೂ ಏನೋ ಒಂಥರ ಒಳಗಡೆ ಭಯ ಇತ್ತು. ಅದಕ್ಕೋಸ್ಕರ ಕ್ಲಿಯರ್ ಮಾಡಿಬಿಟ್ಟು ಹೇಳ್ಬೇಡ ಅಂತ ಅಂದ್ಕೊಂಡು ಇವಾಗ ರೀಸೆಂಟಾಗಿ ಕ್ಲಿಯರ್ ಮಾಡಿದೆ. ಆ್ಯಂಡ್ ಇವಾಗ ಆ ವಿಷಯನ ನಮ್ಮ ಅಮ್ಮಂಗೆ ಹೇಳ್ಬೇಕು. ವಿಷಯ ಏನಂದರೆ, ನಾನು MBA ಆನ್ಲೈನ್ ಓದ್ತಿದ್ನಲ್ಲ, 4 ಸೆಮ್ಮು ಫುಲ್ಲು ಪಾಸ್ ಮಾಡಿದ್ದೆ. 4ನೇ ಸೆಮ್ಮಲ್ಲಿ ಒಂದೇ ಒಂದು ಸಬ್ಜೆಕ್ಟು ಬ್ಯಾಕ್ಲಾಗ್ ಕೊಂಡಾಯ್ತು. ಅದೇ ಅರ್ಥ, ಹಂಗೆ ಬ್ಯಾಕ್ಲಾಗ್ ಬಂದ್ಬಿಡ್ತು. ಅಷ್ಟು ಲಕ್ಷ ಕೊಟ್ಟು ಓದಿಸಿದ್ರು ಎಷ್ಟು ಬಡಿಯೋದೆ. ಅಲ್ಲಮ್ಮ, ಅದು ಒಂದೇ ಒಂದು ಸಬ್ಜೆಕ್ಟು. ಯಾಕೆ ದನ ಕೈತಿದ್ದೇನೋ ಓದೋದ್ ಬಿಟ್ಟು? ಇಲ್ಲಮ್ಮ, ಅದೊಂದು ಸಬ್ಜೆಕ್ಟು ಗೊತ್ತಿರ್ಲಿಲ್ಲ, ಅದನ್ನ ಅಪ್ಲೋಡ್ ಮಾಡ್ಬೇಕು. ಜಸ್ಟ್ ಏನ್ ಗೊತ್ತಾ, ಒಂದು ಮೊಬೈಲಲ್ಲಿ ಒಂದೇ ಒಂದು PDF ಇರುತ್ತೆ, ಅದು ತೆಗ್ದು ಹಾಕ್ಬಿಟ್ಟಿದ್ರೆ ಮುಗ್ದೋಯ್ತಿತ್ತು.
ಬರೆಯೋದೆಲ್ಲ ಪಾಸು. ಗೊತ್ತಾಯ್ತು ಜಸ್ಟ್ ಅದೊಂದೇ ಒಂದು ಲೇಜಿ ಅಂತ ಇವಾಗ ಅರ್ಥ ಆಯ್ತು. ಇಲ್ಲಮ್ಮ ಏನಿಲ್ಲ ಓದೋದು ಅಂದ್ರೆ ಸುದ್ದಿ ನಿನಗೆ ಗೊತ್ತಾಗಲ್ವೇನಾ? ಅದು ಒಂದೇ ಅದು ಒಂದೇ ಒಂದ್ ಲಕ್ಷಕ್ಕೊಂದ್ ಬೆಲೆನೇ ಇಲ್ವೇನಾ? ಅದು ಒಂದೇ. 100 ರೂಪಾಯಿನೇ ಕೋಟಿ ಕೋಟಿ ನೋಡ್ತಾ ಇದ್ದ ನಾವು. 100 ರೂಪಾಯಿ ಯಾರ ತವರ ಕೇಳಿದ್ರೆ ಇವ್ 100 ರೂಪಾಯಿ ರಪ್ಪ. ಅದೇಮ್ಮ ಅದೊಂದು ಅದೊಂದೇ ಒಂದ್ಬಿಟ್ಟು ಹಂಗಾಯ್ತಮ್ಮ. ಮಾತಾಡ ನೀನು. ನನ್ಗೆ ಬೇಜಾರಾಯ್ತದ. ಇಲ್ಲಮ್ಮ ಅದು ಒಂದೇ ಒಂದ್ ಸಬ್ಜೆಕ್ಟ್ ನಾವು ಮಾತಾಡ್ಬಾರ್ದು. ಮಾತಾಡ್ಬೇಡ ನಂಗೆ ಕೋಪ ಬರ್ಸ್ಬಾರ್ದು. ಏನಿಗೆ ಕೋಪ? ಆಗುತ್ತೆ ಸಹಜಮ್ಮ. ಸಹಜನ ಮಕ್ಳು ಜೀವನದಲ್ಲಿ ಇದು ಆಗುತ್ತೆ ಸಹಜ. ಬಟ್ಟೆ ಒಗೆದು ಗಾರೆ ಕೆಲಸ ಮಾಡ್ಕೊಂಡು ದುಡ್ಕ ಬಂದು ಓದು ಅಂತ ಯಾರು ಹೇಳವ್ರ ನಿನಗೆ? ಅಲ್ಲ ಅದೇನ್ ಮಾಡ್ತು ನಿನಗೆ? ಅಷ್ಟು ಖರ್ಚು ಮಾಡಿ ಅಷ್ಟು ಕಷ್ಟಪಟ್ಟು ಇದು ಮಾಡಿ ಆದ್ರೂ ಹಿಂಗ್ ಮಾಡ್ದೆ ಬೇಜಾರೈತೆ. ಇಲ್ಲಮ್ಮ ಅದು ಏನ್ ಗೊತ್ತಾ, ಎಲ್ಲಾನು ಫುಲ್ಲು ಇಡೀ ಫಸ್ಟ್ ಸೆಮ್ 6 ಸಬ್ಜೆಕ್ಟ್ ಎಲ್ಲ ಕ್ಲಿಯರ್, ಸೆಕೆಂಡ್ ಸೆಮ್ ಎಲ್ಲ ಕ್ಲಿಯರ್, ಥರ್ಡ್ ಸೆಮ್ ಎಲ್ಲ ಕ್ಲಿಯರ್, ಲಾಸ್ಟ್ ಸೆಮ್ ಲಾಸ್ಟ್ ಕೊನೆಯದೊಂದೇ ಒಂದೇ ಒಂದು ಏನಕ್ ಬೇಜಾರಮ್ಮ? ನಾನು ಇಲ್ಲಮ್ಮ ಅದು ಅದೇ ಇನ್ನೊಂದು 30 ದಿನದಲ್ಲಿ ಇನ್ನೊಂದ್ಸಲಿ ಇನ್ನೊಂದ್ 2 ತಿಂಗಳಲ್ಲಿ ಮತ್ತೆ ಅದನ್ನ ಎಕ್ಸಾಮ್ ಬರೀಬಹುದು, ಅವಾಗ ಕ್ಲಿಯರ್ ಮಾಡ್ಕೊಂಡ್ಬಿಡ್ಬೋದು. ಜೆರಾಕ್ಸ್ ಮಾಡ್ಕೊತೀನಿ. ಓಲಿ ಬಿಡ ಏ ಅದು ಈಗ ಓದ ಮಕ್ಳು ಇಂಟ್ರೆಸ್ಟ್ ಆಗಿ ಓದ್ಬಿಡ್ಬೇಕು ಓದೋ ಟೈಮಲ್ಲಿ. ಮತ್ತೆ ಈಗ ನಾನ್ ಓದು ಅಂದ್ರೆ ಓದ್ತೀನ? ಓದಕ್ ಆಗಲ್ಲ. ಆಗ ನಾವು ಲೇಸಿ ಮಾಡೋದಕ್ಕೆ ಇವತ್ತೊಂದ್ ದಿನ ನನಗೆ ಬೇಜಾರಾಯ್ತದೆ, ನಾನು ಓದ್ಬೇಕಿತ್ತು. ಅಟ್ಲೀಸ್ಟ್ ಒಂದ್ ಸೆಕೆಂಡ್ ಇಯರ್ ಆದ್ರೂ ಓದಿದ್ರೆ ನಾನು ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಯೋಚನೆ ಮಾಡ್ತೀನಿ. ಅದು ಗೊತ್ತಾಯ್ತಮ್ಮ. ಅದಕ್ಕೆ ಏನ್ ಗೊತ್ತಾ, ಅದು ಕೇಳು ಒಂದ್ ನಿಮಿಷ, ಕೇಳು ಒಂದ್ ನಿಮಿಷ. ಇದು ಆಗಿದ್ದು ಯಾವಾಗ? ಇದು ಕೇಳಿಸ್ಕೊಳ್ಳೋ. ಅದು ಹಿಂದುಕೊಂಡೈತ್ ಕಣಮ್ಮ. ನಾನು ಹಿಂಗ್ ಅನ್ಕೊಳ ಅಂತ ಬಂದೆ, ಅದು ಹಿಂದುಕೊಂಡೈತು. ಜನವರಿ ಅಥವಾ ಫೆಬ್ರವರಿ ಮಂತ್ ಅಲ್ಲ. ಕೇಳುಮಾ ಯಾವ್ದೇ ಇದಾದ್ರೂ ಜನವರಿ ಅಂದ್ರೂ ನಿಂದೆ. ಅದೇಮ್ಮ ಇದು ಅದೇಮ್ಮ ಅದೇ ಕೇಳು ಆಯ್ತಾಯ್ತು ಕೇಳು ಒಂದ್ ನಿಮಿಷ ಕೇಳು. ಆಗಿರೋದು ಫೆಬ್ರವರಿ ಮಂತ್ ಅಲ್ಲಿ. ನೆನ್ನೆ ಇನ್ನೊಂದು 15 ದಿನ ಮುಂಚೆ ಬರ್ದು ನೀಟಾಗಿ 15 ದಿನ ಮುಂಚೆ ಬರ್ದು ನೀಟಾಗಿ ಕ್ಲಿಯರ್ ಮಾಡಿದ್ದೀನಿ. ನೆನ್ನೆ ಸರ್ಟಿಫಿಕೇಟ್ ಬರುತ್ತೆ. ಸರ್ಟಿಫಿಕೇಟ್ ಬರುತ್ತೆ. ಏನೇನ್ ಮುಚ್ಚಿಕ್ಕಿದ್ಯೋ? ಏನು ಮುಚ್ಚಿಕ್ಕಿಲ್ಲಮ್ಮ. ಮುಚ್ಚಿಕ್ಬಿಟ್ಟು ಈಗ ಹೇಳ್ತಾನಮ್ಮ ಜನವರಿ ಹಿಂಗ ಆಯ್ತು ಕಣಮ್ಮ ಅಂತ. ಏನ ಓದಕ್ ಬರಲ್ಲ ಅಂತ ಹೇಳಿ ಅಪ್ಪ ಅಮ್ಮಂಗೆ ಇಷ್ಟು ಮೋಸ ಮಾಡ್ಬೋ ಏನ್ ಮಾಡೋ ಏನಮ್ಮ ಹೇಳ್ದೆ. ಹೆಂಗೆ ಪ್ರ್ಯಾಂಕ್ ಇಲ್ಲಮ್ಮ ಅದು ಒಂದ್ ಏನೋ ಅದು 15 ಕೇಳಿಸ್ಕೊ 3 ಲಕ್ಷ ಖರ್ಚು ಮಾಡ್ಬಿಟ್ಟು ಅದೇಮ್ಮ ಒಂದ್ ನಿಮಿಷ ಕೇಳಿಸ್ಕೊ. ಅದು 15 ಏನೋ ಒಂದ್ ನಿಮಿಷ ಕೇಳು. 15 ದಿನ ಮುಂಚೆ ಕೇಳು ನಿಮಿಷ. 15 ದಿನ ಮುಂಚೆ ಬರೆದು ನೀಟಾಗಿ ಅದನ್ನೆಲ್ಲ ಕ್ಲಿಯರ್ ಮಾಡಿ ಇವಾಗ ಇನ್ನೊಂದ್ ಒಂದ್ ವಾರದಲ್ಲಿ ಸರ್ಟಿಫಿಕೇಟ್ ಬರುತ್ತೆ. ಹಂಗಂದ್ರೆ ಎಲ್ಲಾನು ಬರ್ದಿದ್ದೀನಿ, ಎಲ್ಲಾನು ಕ್ಲಿಯರ್ ಆಯ್ತು ಅಂತ ಅರ್ಥ. ಮುಗ್ದಿತ್ತು, ಏನು ಬರಲ್ಲ. ಒಂದೊಂದು ಪಾಯಿಂಟ್ ಫಸ್ಟ್ ಫೇಲ್ ಆಗಿದ್ದೆ, ಇನ್ನೊಂದ್ಸರಿ ಬರ್ತ್ ಪಾಸ್ ಆಗಿದ್ಯಾ ಅಷ್ಟೇ, ಹೋಗಲೇ. ಇದೇ ವಿಚಾರಕ್ಕೆ ಗೈಸ್ ನಾನು ಜನವರಿ ಫೆಬ್ರವರಿ ಮಂತಲ್ಲಿ ಹೇಳಿರ್ಲಿಲ್ಲ. ನನ್ನ ಮಗ ಫೇಲ್ ಆಗಿ ಮತ್ತೆ ಪಾಸ್ ಮಾಡ್ಕೊಂಡ್ರೆ ಹೇಳಕ್ಕೆ ನಾಚಿಕೆ ಆಯ್ತದೆ. ಅದು ಬೈ ಮಿಸ್ಸು ಗೊತ್ತಿರ್ಲಿಲ್ಲ. ಬೈ ಮಿಸ್ ಅಂತ ಇದೇ ವಿಷಯಕ್ಕೆ ನಾನು ಹೇಳಿರ್ಲಿಲ್ಲ ಇಷ್ಟು ತಿಂಗಳಿಂದ ಬೈತಾರೆ ಅನ್ಬಿಟ್ಟು. ಮದು ಅಪ್ಪಂಗೆ ಏನಾದ್ರು ಬಾಯ್ ಬಿಟ್ಟು ಹೇಳ್ತೀನಿ, ಅಪ್ಪಂಗೆ ನಾನೇ ಹೇಳ್ತೀನಿ, ಪರವಾಗಿಲ್ಲ ನೀನೇನು ಹೇಳ್ಬೇಡ ಆಯ್ತಾ. ನೀನ್ ಹೇಳಿದ್ರೆ ಹೆಂಗಂದ್ರೆ ನಾನು ಹಿಂಗೆ ಹೇಳ್ತೀನಿ ಅಂದ್ರೆ ಉಪ್ಪು ಹುಳಿ ಖಾರ ಹಾಕ್ಬಿಟ್ಟು ಹೇಳ್ಬಿಟ್ಟಿರ್ತೀಯ. ನಂಗೆ ಅವೆಲ್ಲ ಬೇಡ, ನಾನೇ ಹೇಳ್ತೀನಿ ನೀಟಾಗೈತಾ. ನಮ್ಮಮ್ಮ ಹೆಂಗಂದ್ರೆ ಒಂದ್ ಹೇಳು ಅಂದ್ರೆ ಒಂದಕ್ಕೆ ಜೇಸ್ 5 ಹೇಳ್ಬಿಡ್ತದ. ಹಂಗೆ ಇಲ್ಲ ನಾವು ದಗ ಅಂತ ತೋರಿಸ್ತೀವಿ. ಅದೇ ನಾವಮ್ಮ ಈ ತರ ವಿಚಾರದಲ್ಲಿ ನಾವು ಅಪ್ಪಂಗೆ ಒಂದ್ ಸ್ವಲ್ಪ ಹಾಕೊಡ್ತಾರೆ. ನಾನು ಹೆಂಗಂದ್ರೆ ನಾವಪ್ಪ ಅಡ್ಗೆ ಮಾಡಕ್ಕಾಗಲ್ಲ, ಬೇಗ ಅಡ್ಗೆ ಮಾಡಕ್ಕಾಗಲ್ಲ. ನಾನು ಅವಾಗ ಬಂದ್ಬಿಟ್ಟು ಹ್ಞೂ ಅಮ್ಮ ಏನಮ್ಮ ಇಷ್ಟೊತ್ತಿಗೆ ಅಲ್ಲಮ್ಮ 7:30 ಮಾಡೋದ್ ಬಿಟ್ಬಿಟ್ಟು ಏನಮ್ಮ ನೀನು ಅಂತ ಹೇಳೋದು ನಾನು. ಸಾರಿ ಮ್ಯಾಮ್, ಕ್ಷಮಿಸ್ಬಿಡು ಮ್ಯಾಮ್. ಅಮ್ಮ ದಯವಿಟ್ಟು ಕ್ಷಮೆ ಇರ್ಲಿ. ಎಲ್ಲ ಕ್ಲಿಯರ್ ಆಗೈತೆ, ಕೇಳು. ಅಂತೂ ಇಂತೂ ನಿನ್ ಮಗ MBA ಮುಗಿಸಿದನ್ ಕಣಮ್ಮ, ಸೀರಿಯಸ್. ಗೈಸ್ ನಮ್ಮ ಅವ್ವಾಕಿ ಬಟ್ಟೆ ಹೊಲೆಕತ್ತಾರ. ಏನಂದ್ರೆ ಇವಾಗ ಒಂದು ಶೂಟ್ ಮಾಡಬೇಕು. ಆ ಶೂಟ್ ಮಾಡ್ಬೇಕಂದ್ರೆ ನಮ್ಮ ಅಮ್ಮ ಇವಾಗ ಸ್ಯಾರಿ ಹಾಕೋಬೇಕು.
ಸ್ಯಾರಿ ಹಾಕೋಬೇಕಂದ್ರೆ ಅಮ್ಮ ಬ್ಲೌಸ್ ಹೊಲಿಬೇಕು. ಈ ಬ್ಲೌಸ್ನ ಹೊಲಿದು ಹಾಕೊಳ್ಳೋಷ್ಟರಲ್ಲಿ ನಾನು ಹೇಳಿದ್ದು 12 ಗಂಟೆಗೆ ನಮ್ಮಮ್ಮ ಹೊಲಿತಾ ಇರೋದು. ಇನ್ನು ಮಾಡ್ತಾನೆ ಅವರೇ, 2 ಅವರಿಂದ ಮಾಡ್ತಾನೆ ಅವರೇ. ಇವರಿಗೆ ಯಾರಾದರೂ ಬೇರೆಯವ್ರು ಹೊಲಿಯ ಕೊಟ್ಬಿಟ್ರೆ ಸಾಕು 1 ಅವರ್ ಮುಗಿಸ್ಬಿಡ್ತಾರೆ. ತಂದು ಅಂತ ಬಂದ್ರಾಗ 2 ಅವರ್ 3 ಅವರ್ ತತ್ತೆ. ಏನು ಅಂದಲ್ವಾ ಬಿಡು ಅನ್ನೋದು. ಏನ್ರಿ ನೀವು? ನಾನು ಕಾಯ್ತಾನೆ ಇದ್ದೀನಿ ಸಾಕಾಯ್ತು ನನಗಂತೂ. ಗೈಸ್ ಇಲ್ಲಿ ನೋಡಿ, ಇದೇ ಸಾರಿ ನಮ್ಮಂಗೆ ಕೊಟ್ಟಿರೋದು ನಮ್ಮ ಸಖಿ ಪೇಜಿಂದ. ಇವಾಗ ಇದನ್ನು ಉಟ್ಕೊಂಬಿಟ್ಟು ಒಂದು ಶಾರ್ಟ್ಸ್ ತೊಗೋಬೇಕು. ಹಾಕೊಳ್ಳಿ ಇದ್ರ ತಕ್ಕನಂಗೆ ಅದನ್ನು ಹೊಲ್ಕೋತಾರಲ್ಲಿ. ನಿನ್ನೆ ನಾನು ಒಂದು ಗೇಮ್ ಆಡಿಸಿದ್ದೆ. ಆ ಗೇಮ್ ಚಾಲೆಂಜಲ್ಲಿ ಒಂದಿಷ್ಟು ತರಿಸ್ಬಿಟ್ಟಿದೆ. ಇಲ್ಲಿ ನೋಡಿ ಹೆಂಗೆ ಲೈನಾಗಿ ಐತೆ. ನಮ್ಮ ಮನೇಲಿ ನೆನ್ನೆ ತರಿಸಿರೋದಕ್ಕೆ ಇಷ್ಟು ಐತೆ. ಇವತ್ತು ಬೆಳಗ್ಗೆಯಿಂದ ಮೋಡ ಹಿಂಗಿದೆ, ಬಿಸಿಲು ಒಂದು ಚೂರು ಬಂದಿಲ್ಲ. ಆ್ಯಂಡ್ ಇನ್ನೊಂದು, ನೀವು ನಾನು ಕ್ರಿಕೆಟ್ ವ್ಲಾಗ್ನ ಅಪ್ಲೋಡ್ ಮಾಡ್ತಿಲ್ಲ ಬಿಕಾಸ್ ಈಶಾಗೆ ಹೋಗಿದ್ದ ದಿನ ಕ್ರಿಕೆಟ್ಗೆ ಹೋಗಿಲ್ಲ. ಅದಾಗಿ ಬಂದಾದ್ಮೇಲೆ ಕಂಪ್ಲೀಟು ಚಾಲೆಂಜ್ ವೀಡಿಯೋಸ್ ಅಪ್ಲೋಡ್ ಆಗಿರೋದು ನಿಮಗೆ. ಸೊ ಆ ದಿನ ಎಲ್ಲ ಕ್ರಿಕೆಟ್ ಹೋಗಿದ್ದೀನಿ. ಆ್ಯಂಡ್ ಇನ್ನೊಂದು ಕ್ರಿಕೆಟ್ಗೆ ಹೋದ್ಮೇಲೆ ಏನೋ ಮೊಬೈಲ್ ಶೂಟ್ ಮಾಡಬೇಕಲ್ವ. ಸೊ ಏನಂದರೆ ಮೊಬೈಲ್ ಇವನು ಇಟ್ಕೊಂಡು ಶೂಟ್ ಮಾಡ್ತಿದ್ದಾನೆ. ಸೊ ಬೇರೆ ಪ್ಲೇಯರ್ಸಿಗೆ ಡಿಸ್ಟರ್ಬ್ ಆಗಬಾರ್ದು ಅಂದ್ಬಿಟ್ಟು ಅದಕ್ಕೆ ಶೂಟ್ ಮಾಡ್ತಿಲ್ಲ. ಆ್ಯಂಡ್ ನಿನ್ನೆ ಇವತ್ತು ಬಂದ್ಬಿಟ್ಟು ಥರ್ಸ್ಡೇ. ಸೊ ಕಂಟಿನ್ಯೂಸ್ 3 ಡೇಸ್ ಕೂಡ ಹೋಗಿದ್ದೀನಿ. ಅದಕ್ಕೆ ನಿಮಗೆ ತೋರ್ಸೋಕ್ಕಾಗ್ತಿಲ್ಲ ಅಷ್ಟೇ. ಆಮೇಲೆ ಹೋಗಿಲ್ಲ ಅಂತ ಅನ್ಕೊಂಬೇಡಿ. ಬಟ್ ಆಲ್ಮೋಸ್ಟ್ ಆ ಮನೇಲಿ ಏನು ಹೇಳ್ತಾರೆ ಅಂದರೆ, ನಮ್ಮ ಅಪ್ಪ ಅಮ್ಮ 1 ತಿಂಗಳು ಹೋಗು ಸಾಕು ಅಂತ ಹೇಳ್ತಾರೆ. ನೋಡ್ಬೇಕು ಏನು ಕತೆ. ಆಮೇಲೆ ನಿನ್ನೆ ಅದಕ್ಕೆ ಲೆದರ್ ಬಾಲ್ ಆಡ್ತಿರೋ ಟೈಮಲ್ಲಿ ಬಾಲ್ ಬಂದು ಬಿತ್ತು ಇಲ್ಲಿಗೆ. ಈಗಲೂ ನೋತೈತೆ, ಅಷ್ಟು ನೋತೈತೆ ಗೈಸ್ ಇದು. ಅಂತೂ ಇಂತೂ 2 ಗಂಟೆಗೆ ರೆಡಿ ಆಗಬೇಕಾಗಿದ್ದವ್ರು 4 ಗಂಟೆಗೆ ರೆಡಿ ಆಗಿದ್ದಾರೆ. ಇದು ಒಂದಕ್ಕೋಸ್ಕರ ಅರ್ಧ ದಿನ ಕಾಯ್ತಿದ್ದೀನಿ ನಾನು. ಆದ್ರೂ ಸಕ್ಕತ್ತಾಗಿದೆ ನೋಡಿ ಗೈಸ್. ಅಮ್ಮ ಚೆನ್ನಾಗಿ ಕಾಣ್ತಿತ್ತಮ್ಮ, ಅಪರೂಪಕ್ಕೆ ಚೆನ್ನಾಗಿ ಕಾಣ್ತಾ ಇದೆಯಾ ಅಮ್ಮ? ಇನ್ನೂ ರೆಡಿ ಆಗಿಲ್ವಾ? ಅಯ್ಯೋ ಚೆನ್ನಾಗಿ ಕಾಣ್ತೈತೆ ಗೈಸ್. ಫೈನಲಿ ನಾನು ಕೂಡ ರೆಡಿ ಆದ, ಶರ್ಟ್ ಪ್ಯಾಂಟ್ ಹಾಕೊಂಡು. ಆ್ಯಂಡ್ ಇಲ್ಲಿ ನೋಡಿ ನಮ್ಮಮ್ಮ ಮದು ಸಾರಿ ನೋಡಿ ಎಷ್ಟು ಮುದ್ದಾಗೈತೆ. ನಮ್ಮಮ್ಮ ಹುಡ್ಕೊಳಕ್ ಬರಲ್ಲ ಅಂದ್ರೆ, ನಮ್ಮಮ್ಮ ಹೆಂಗಂದ್ರೆ ಯೂಶಲಿ ಏನೇ ಸ್ಯಾರಿ ಹುಡ್ಕೋಬೇಕಾದ್ರು ಪಕ್ಕದ ಮನೆ ಹೋಗ್ಬಿಡೋದು, ಹುಡ್ಸ್ಕೊಂಡ್ ಬಂದ್ಬಿಡೋದು. ಓಹೋ ಜುಮ್ಕಿ ನೋಡವ, ಜುಮ್ಕಿನ ನಾನೇ ಯಾವಾಗ ಕೊಡಿಸ್ತೆ? ಯಾವಾಗ ನಾನು ಯಾವಾಗ ಕೊಡಿಸ್ತೆ? ಸ್ಯಾರಿ ನೋಡಿ ಗೈಸ್, ಸ್ಯಾರಿ ಸಖಿ ಪೇಜಿಂದ ಬಂದಿರೋ ಸ್ಯಾರಿ ನೋಡಿ ಗೈಸ್. ಮೋಸ್ಟ್ಲಿ ಆ ಪೇಜಿಂದ ಮಾತ್ರ ಬಂದಿರೋ ಸ್ಯಾರಿ ಎಲ್ಲ ನೀನ್ ಮುದ್ದ ಚೆನ್ನಾಗಿ ಕಾಣ್ತೀಯ ಅಂತ ಅನ್ಕೋತೀನಿ. ಸಖಿ ಕಳ್ಸಿರೋ ಮಾತ್ರ ಸ್ಯಾರಿ ನೀನ್ ಚೆನ್ನಾಗಿ ಕಾಣ್ತೀಯ, ಇನ್ ಬೇರೆದೆಲ್ಲ ಯಾವ್ದು ಚೆನ್ನಾಗಿ ಕಾಣಿಸಲ್ಲ. ಅಪ್ಪ ಹೇಳ್ತಲ್ಲ ಸ್ಯಾರಿ ಚೆನ್ನಾಗೈತೆ, ಅಮ್ಮ ಚೆನ್ನಾಗಿಲ್ಲ. ಸ್ಯಾರಿ ಚೆನ್ನಾಗಿರೋದಕ್ಕೆ ಅಮ್ಮ ಚೆನ್ನಾಗಿರೋದು. ಈಗ್ಲೂ ಬೇಕಾರೆ ಅಪ್ಪ ಅದೇ ಹೇಳೋದು. ಗೈಸ್ ಇಷ್ಟೊತ್ತು ಶೂಟ್ ಮಾಡ್ತಿದ್ದೆ ನಾನು, ವ್ಲಾಗ್ ಮಾಡೋದೇ ಮರ್ತೋಗ್ಬಿಟ್ಟಿದ್ದೀನಿ ನಾನೇ. ಎಷ್ಟು ಗೊತ್ತಾಗ ಟೈಮ್ 6 ಗಂಟೆ 6:15 ನೋಡಿ. ನಮ್ಮ ಅಮ್ಮ ಇದ್ದಾರೆ, ನಮ್ಮ ಅಮ್ಮನ ಜೊತೆ ಪೂರ್ತಿ ಶೂಟ್ ಆಯ್ತು. ಒಳ್ಳೆ ರೀಲ್ ಮಾಡಿದೆ, ಒಳ್ಳೆ ಟೇಕ್ ಆಯ್ತು. ಈ ಕಡೆ ನೋಡ್ರಿ ನಮ್ ಚೋಟ ಮರಿ ಏನ್ ಗೈಸ್, ನಾನು ನಮ್ಮ ಚೋಟ ಮರಿಗೆ ಜಾಸ್ತಿ ಸಪೋರ್ಟ್ ಮಾಡಲ್ಲ, ಬರೀ ಚಿರು ಕಡಿಕೆ ಫೋಕಸ್ ಮಾಡ್ತಾ ಇದ್ದೀರಾ, ಚಿರುನೇ ಜಾಸ್ತಿ ತೋರಿಸ್ತಾ ಇದ್ದೀರಾ. ಚೋಟ ತಾಳಿ ಇವಾಗ ಏನು ಗೊತ್ತಾ, ನನಗೆ ನಮಗೆ ನಮ್ಮ ಚೋಟ ಮರಿಲಿ ಒಂದಿಷ್ಟು ಚೇಂಜಸ್ಗಳು ಕಾಣಿಸ್ತೈತೆ. ಅದನ್ನು ಮಾಡಬೇಡ ಅಂತ ಹೇಳ್ತೀನಿ, ಆದರೂ ಮಾಡ್ತಾವಳೆ. ಏನಂದರೆ ಏನದು ಮಾತಾಡೋ ವೇ ಚೇಂಜ್ ಮಾಡ್ಕೊಂಡಿದ್ದಾಳೆ. ಎಕ್ಸ್ಪ್ರೆಷನ್ ಒಂದು ಸ್ವಲ್ಪ ಜಾಸ್ತಿ ಕೊಡುತ್ತಾಳೆ, ಅಂದರೆ ವಿಚ್ ಇಸ್ ನಾಟ್ ನೆಸಸರಿ. ಅದಿಲ್ಲ, ನೆಸಸರಿ ಇಲ್ಲ ಅದೊಂದು. ಆಮೇಲೆ ಏನೋ ಹೋಯ್ತಾ ಒಂದು ಸ್ವಲ್ಪ ಚೇಂಜಸ್ ಆಯ್ತಾಳೆ. ಅವಾಗ ಅದಕ್ಕೋಸ್ಕರ ಸುಮ್ಮನೆ ಇದ್ದೀನಿ ನಾನು. ಅಂದರೆ ಸಪೋರ್ಟ್ ಇರುತ್ತೆ, ಆ ಥರ ಇಲ್ಲ ಅಂತೇನಿಲ್ಲ. ಬಟ್ ನನ್ನ ಜೊತೆಗೆ ಆಲ್ಮೋಸ್ಟ್ ಇವಾಗ ಹುಡುಗರು ಅಂತ ಬಂದಮೇಲೆ ಆಲ್ಮೋಸ್ಟ್ ಹುಡುಗರು ಜೊತೆಲಿ ಇರ್ತಾರಲ್ಲ, ಅವನು ಕಾಲೇಜಿಂದ ಬಂದಿದ ತಕ್ಷಣ ನನ್ನ ಜೊತೆಲಿ ಇರ್ತಾನೆ.
ರೂಮಿಗೆ ಬರ್ತಾನೆ, ಎಡಿಟ್ ಮಾಡ್ತಾನೆ, ಸುಮ್ಮನೆ ಮಲಗಿರ್ತಾನೆ, ಜೊತೆಲೇ ಇರ್ತಾನೆ. ಅದಕ್ಕೋಸ್ಕರ ಅವ್ನು ಬರ್ತಾ ಇರ್ತಾನೆ. ನಮ್ಮ ಚೋಟ ಮರಿ ಹೆಂಗಂದ್ರೆ 6 ಗಂಟೆ 4:15 ಬರ್ತಾಳೆ ಸ್ಕೂಲಿಂದ, 3:30 ಒಂದ್ಸಲಿ ವಿಸಿಟ್ ಹಾಕ್ಬಿಟ್ಟು ಇನ್ನೇನಿದ್ರು 7:30 8 ಗಂಟೆ ನನ್ನ ಹತ್ರಕ್ಕೆ ಬರೋದು. ಇಲ್ಲ ಯಾವ್ದಾದ್ರು ಬ್ಲಾಗ್ ಇದ್ರೆ ಬರ್ತಾಳೆ, ಅಲ್ಲಿವರೆಗೂ ಬರಲ್ಲ, ಯಾವುದಕ್ಕೂ ಬರಲ್ಲ. ಹೋಮ್ ವರ್ಕ್ ಇರುತ್ತೆ ಮುಗಿಸ್ಕೊಬಿಡ್ತಾಳೆ, ಇಲ್ಲ ಅಂದ್ರೆ ಮನೇಲೆ ಕುತ್ಕೊಂಡ್ಬಿಡ್ತಾಳೆ. ಅದಕ್ಕೆ ಗೈಸ್ ಇಷ್ಟೊಂದೆಲ್ಲ ಐತೆ. ಸೊ ಆಗುತ್ತೆ, ಸಹಜ ಇದು. ಸ್ವಲ್ಪ ನೀವು ಅರ್ಥ ಮಾಡ್ಕೊಳ್ಳಿ. ಇಲ್ಲ ಅಂತೇನಿಲ್ಲ, ಸಪೋರ್ಟ್ ಇಲ್ಲ ಅಂತೆಲ್ಲ ಹೇಳ್ಬೇಡಿ, ಹರ್ಟ್ ಆಗುತ್ತೆ. ಯಾಕಂದ್ರೆ ಮಾಡಿ ಹಿಂಗೆಲ್ಲ ಹೇಳ್ಬಿಟ್ರೆ ಏನು ಪೂಜೆ ನನಗೆ ಸಪೋರ್ಟ್ ಮಾಡಲ್ವಾ? ಮಾಡ್ತಿರ್ತಾನೆ. ಓಕೆನಾ ಗೈಸ್, ಮನೇಲಿ ತಿನ್ನೋಕ್ಕೇನು ಇರಲಿಲ್ಲ, ಅದಕ್ಕೆ ನಾನು ನಮ್ಮ ಚೋಟ ಮರಿ ಹೋಗ್ಬಿಟ್ಟು ಬೇಕ್ರಿಲಿ ಒಂದಿಷ್ಟು ಐಟಮ್ನೇ ತಗೊ ಬಂದ್ವಿ. ನಮ್ಮ ಚೋಟ ಮರಿಗೆ ಡೈರಿ ಮಿಲ್ಕ್ ಕೊಡ್ಸಿದ್ದೀನಿ. ತಿಂಡಿ ಯಾವ ಡೈರಿ ಮಿಲ್ಕ್ ತಿಂತಾಳೆ, ಸರಿಯಾಗಿ ತಿಂತಾಳೆ. ಡೈರಿ ಮಿಲ್ಕ್ನ ತಿನ್ನು ಅಂದರೆ ಸಾಕು. ಬೇಕಾರ ಒಂದು ರೂಮ್ ಪೂರ್ತಿ ಡೈರಿ ಮಿಲ್ಕ್ ಇದ್ರು ಚಾಕ್ಲೇಟ್ ಇದು ಚಾಲೆಂಜ್ ಇದು ಇಟ್ಬಿಡಕ್ಕೆ ಉಳ್ಕೊಂಡು ಬಂದ್ಬಿಟ್ಟು ಹಂಗೆ ಹೊಂಟೋಗ್ಬಿಡಿ ಅಲ್ಲ. ಅದು ಕರೆಕ್ಟ್ ಅಲ್ಲ, ವಾರಕ್ಕೆ ಒಂದೇ ಸಲ ಗೈಸ್ ತಿನ್ನೋದು. ಹೌದು ಗೈಸ್, ಹೌದು. ಇವತ್ತು ಅದು ಇತ್ತಲ್ಲ ವಿಷಯ, ಅದನ್ನ ಅಪ್ಪಂಗೂ ಕೂಡ ಹೇಳ್ಬೇಕು. ಬನ್ನಿ ಹೇಳುವ ಅಪ್ಪಂಗೆ. ಹೇಳಲ್ಲ, ಅದು ನಾನು ಒಂದು ಸಬ್ಜೆಕ್ಟಲ್ಲಿ ಫೇಲ್ ಆಗ್ಬಿಟ್ಟಿದ್ದೆ. ಅದೇ ಆನ್ಲೈನಲ್ಲಿ ಮಾಡಿದ್ನಲ್ಲ. ಒರೇ ಗಾಯ್ಸ್ ಅಲ್ಲಿ ನೋಡಿ ಅಪ್ಪ ಬಂದ್ರು. ಧೀರ 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 ಈ ಸುಲ್ತಾನ ಧೀ. ಅಯ್ಯೋ ಪಾಪ ನಿಂಗೆ ಫೋನ್ ಮಾಡೋದೇ ಮರ್ತೋದೆ ಕಣಪ್ಪ. ನಾನು ಹೇಳ್ತಿದ್ದೆ ತಾನೆ, ಹೋಗ್ಬಿಟ್ಟಲ್ಲಿ ಪಪ್ಪಂಗೆ ಹೇಳ್ಬಿಡೋದ. ನಾನು ಹೇಳ್ತಿದ್ದೆ. ನಮಸ್ಕಾರ ಬಾಬಾ. MBA ಏನಾ? ನಮಸ್ಕಾರ. ನಮಸ್ಕಾರ. ಏ ಇರೋ ಹೇಳೋವರೆಗೂ ಇರೋ ಒಂದು ನಿಮಿಷ ಸುಮ್ ಕೂತ್ಕೊಳ್ಳೋ ಒಂಚೂರು. MBA 4 ಸೆಮ್ಮ. 4 ಸೆಮ್ಮಲ್ಲಿ 4 ಏನೇನು ರೈಟಿಂಗ್ ಎಲ್ಲ ಇದೆ ಎಲ್ಲಾನು ಕಂಪ್ಲೀಟ್ ಮಾಡಿದ್ದೆ. ಲಾಸ್ಟಲ್ಲಿ ಗೊತ್ತೇ ಆಗಿಲ್ಲ, ಅದೊಂದು PDF ಸಬ್ಮಿಟ್ ಮಾಡ್ಬೇಕು, ಅದೊಂದು ಸಬ್ಜೆಕ್ಟ್ ಅಂದ್ಬಿಟ್ಟು ಅದನ್ನ ಬಿಟ್ಬಿಟ್ಟಿದ್ದೀನಿ. ಅದಕ್ಕೆ ಅದೊಂದು ಬ್ಯಾಕ್ಲಾಗ್ ಆಯ್ತು. ಅದಾಗಿದೆ ಯಾವಾಗ ಜನವರಿ ತಿಂಗಳಲ್ಲಿ. ನಾನು ಮೊನ್ನೆ 15 ದಿನ ಮುಂಚೆ ಅದನ್ನ ಬರೆದು ಕ್ಲಿಯರ್ ಮಾಡ್ಬಿಟ್ಟೆ. ಆಯ್ತು, ಪಾಸ್ ಆದ್ರೆ ಏನು, ಫೇಲ್ ಆದ್ರೆ ಕ್ಲಿಯರ್ ಮಾಡಿದೆ ಒಟ್ಟಾರಿ. MBA ಪಾಸ್ ಅಂತ ಆಯ್ತಾ? ಸರ್ಟಿಫಿಕೇಟ್ ಬರುತ್ತೆ ಇನ್ನೊಂದು ಸ್ವಲ್ಪ ದಿನದಲ್ಲಿ. ಸಾಕು. ಹಿಂಗಿರ್ಬೇಕು. ಆನಂದ ಪರಮಾನಂದ. ಗೈಸ್ ನಮ್ಮಪ್ಪ ಇವಾಗ ಕಾಮ್ ಆಗಿರೋದು. ಅಯ್ಯೋ ಇವಾಗ ಕಾಮ್ ಆಗಿರೋದು. ನಾನು 10th PUC ಡಿಗ್ರಿಲೆಲ್ಲ ಅದು ಎಷ್ಟು ಹೇಳ್ಬೇಕಾಯ್ತಾ? 10th PUC ಡಿಗ್ರಿಲಿ ಎಷ್ಟು ಬೈತಿತ್ತು ಅಷ್ಟೇ. ಅದು MBA ದಲ್ಲಿ ಒಂದೇ ಒಂದು ಸಬ್ಜೆಕ್ಟ್ ಬ್ಯಾಕ್ಲಾಗ್ ಆಯ್ತು ಅಷ್ಟೇ. ಈಗ ಬಂತ ಬರ್ದೆ, ಅದು ಜನವರಿಲಿ ಆಗಿತ್ತು. ಬರ್ದೆ ಅವಲೇ ಹೇಳ್ಬೇಕು ಅನ್ಕೊಂಡೆ, ಆದ್ರೆ ಯಾಕೋ ಮನ್ಸೊಪ್ಪಿಲ್ಲ. ಅದಕ್ಕೆ ಬರೆದು ಕ್ಲಿಯರ್ ಮಾಡಿದೆ. ಬೆಂಡ್ ಎತ್ತಿರೋದು ಅಂದ್ರೆ ಅಪ್ಪ ದೇವ್ರೆ, ಅದ್ ಡೈಲಿ ಗೈಸ್ ಅದೊಂದು ಚಿಕ್ಕ ಬುಕ್ ತಂದು ಕೊಡ್ತದೆ. ಡೈಲಿ ಬರೀ ಕಾಪಿ ರೈಟಿಂಗ್ ಬರೀ ಒಂದ್ ದಿನ 1 ಪೇಜ್ ಬರಿಬೇಕು, ದಿನ 1 ಪೇಜು. ನಾ ಬರೆಯಲ್ಲ, ಬಾ ನಾನು ಬರ್ಕೊಡ್ತೀನಿ ಅಂತ ನಾನು ಎಷ್ಟು ಬರ್ಕೊಟ್ಟಿದ್ದೀನೋ ಅವ್ರಿಗೆ. ಇಂಗ್ಲಿಷು ಕನ್ನಡ, ಹಿಂದಿ ಇಂಗ್ಲಿಷ್ ಕನ್ನಡ 3 ಒಂದೊಂದು ಬರೀಬೇಕು ಡೈಲಿ. ಡೈಲಿ ಬರ್ಸ್ತಾ ಇದ್ರು ಗೈಸ್. ಅಪ್ಪ ಅದನ್ನು ಕಂಡಿಡ್ದ್ಬಿಟ್ಟು ಡೇಟ್ ಎಲ್ಲ ಚೇಂಜ್ ಮಾಡ್ತಿದ್ದೆ, ಬರೆಯಕ್ಕಾಯ್ತಿಲ್ಲ. ಏನ್ ಬರೆಯೋಣ, ಏನಂತ ಬರೆಯೋಣ? ನಾವಪ್ಪ ಏನ್ ಹೇಳು, ಏನೋ ಕ್ಲಾಸ್ ಹೋಗಾರ ಬರೀ, ಒಟ್ಟಲ್ಲಿ ಬುಕ್ ಅಲ್ಲ, ಅದು ಏನಾರ ಬರೀ, ಏನಾರ ಬರೀ ಒಟ್ಟಲ್ಲಿ ಅಂತೇಳಿ ಸೂಪರ್ ಇರೋದು ಡೈಲಿ ಗೈಸ್. ಅಪ್ಪ ಡೈಲಿ ಅದೇ ಅವಾಗ ಚಿಕ್ಕ ವಯಸ್ಸಲ್ಲಿ. ಇವಾಗ ಬುಜ್ಜಿಗೆ ಇವಾಗ ಸಡನ್ ಆಗಿ ಬುಜ್ಜಿ 1 ತಿಂಗಳು ಡೈಲಿ ಕಾಪಿ ರೈಟಿಂಗ್ ಬರಿಬೇಕು. ಕೊಟ್ಬಿಡ್ತೀನಿ, ಬರಕಾಗುತ್ತಾ? ನಾನ್ ಕೊಡ್ತೀನಿ ನಿಮ್ಮ ಮೇಲಿಂದ, ನೀನ್ ಬರೀಬೇಕು ಬುಜ್ಜಿ. ಪಾಪ ನಾನು ನಿನ್ನ ಇಬ್ರು ಸೇರ್ಕೊಳ್ಳೋಣ ಬುಜ್ಜಿಗೆ. ಓಕೆ ಡನ್, ಫಿಕ್ಸು. ನಾಳೆಯಿಂದ ಬುಕ್ಕು ನಾಳೆ ತಂದು ಕೊಡ್ತೀನಿ. ನೀಟಾಗಿ ಏನೋ ಎಲ್ಲ ಬರೀಬೇಕು. ಓಕೆನಾ? ಬರೀತ್ಯಾ? ಅಮ್ಮ ಅಪ್ಪ ಎಷ್ಟು ದಪ್ಪ ಬರೀತಾಳೆ ಗೊತ್ತಾ? ಏನೋ 1 ಲೈನಲ್ಲಿ 7 ಬರೆಯೋದ್ ಬಿಟ್ಟು 7 ವರ್ಡ್ ಬರಿಬೋದು. 3 ವರ್ಡ್ ಮುಗಿಸ್ಬಿಡ್ತಾಳೆ ಒಂದೇ ಲೈನಿಗೆ. ಗೈಸ್ ಡ್ರಿಂಕಿಂಗ್ ಟೀ ಜೊತೆಗೆ ರಸ್ಕು ಜೊತೆಗೆ ಬ್ರೆಡ್. ನಮ್ಮಮ್ಮ ಹೆಂಗಂದ್ರೆ ಯಾವಾಗ ಟೀ ಸಖತ ಮಾಡಿರುತ್ತೋ ಕಮ್ಮಿ ಕೊಡುತ್ತೆ, ಯಾವಾಗ ಸಕ್ಕರೆ ಏನು ಹಾಕಿರಲ್ಲ ಒಂಥರ ವಿಚಿತ್ರ ಮರಿರುತ್ತೋ ಅವಾಗ ಜಾಸ್ತಿ ಕೊಡುತ್ತೆ. ಹಿಂಗೆ ನಮ್ಮಮ್ಮ. ಗೈಸ್ ಇಲ್ಲಿ ನೋಡಿ ಗೈಸ್, ಹುಡುಗ ಬಂದವನೆ, ಒಳ್ಳೆ ನಿದ್ದೆ ಹೊಡೆದು
ಒಳ್ಳೆ ಹುಡುಗಿ ಜೊತೆ ಚಾಟ್ ಮಾಡಿ ನಮ್ ಚಿರುಗೆ ಒಂದು ಒಳ್ಳೆ ಸಾಂಗ್ ಸೆಟ್ ಆಗ್ಬಿಡೈತೆ, ಲವಿನಲ್ಲಿ ಬಿದ್ರೆ. ಒಳ್ಳೆ ಸಾಂಗ್ ಸೆಟ್ ಆಗ್ಬಿಡೈತೆ. ಅಂಡ್ ಇವಾಗ ಒಂದು ಪ್ಲಾನ್ ಇರೋದೇನಂದ್ರೆ, ಸೊ ಚಿರು ಮತ್ತೆ ಚೋಟ ಮರಿ ಇಬ್ರು ಸೇರಿ ಅವ್ರಿಗೊಂದು ಸ್ಯಾರಿ ಕೊಟ್ಟಿದ್ದೀನಿ. ಸೊ ಆ ಸ್ಯಾರಿನ ಅವ್ರ ಅಮ್ಮ ಗಿಫ್ಟ್ ಮಾಡೋ ಥರ, ಸೊ ಅವ್ರಿಬ್ರು ಗಿಫ್ಟ್ ಮಾಡಲಿ ಅಂದ್ಬಿಟ್ಟು ಇವಾಗಿರೋದು. ಸೊ ಅದೆಲ್ಲ ಬ್ಲಾಗಲ್ಲಿ ಬರಲ್ಲ, ಬಟ್ ಹೇಳ್ದೆ ಅಷ್ಟೇ. ಅಷ್ಟೇ ಗೈಸ್, ಇಂತ ಏನಂತಲ್ಲ, ಊಟ ಮಾಡಿ ಮಲಗೋದಷ್ಟೇ. ಇನ್ನೊಂದು ಅವತಾರ ನೋಡ್ದಾ ನಾಗಾವಳಿ ಆಗಿರೋದಪ್ಪ ನೋಡಿ. ನೋಡ್ದಾ ಅವಾಗ ಕಾಮ್ ಆಗಿರೋ ಚಿರು ಇವಾಗ ಬದಲಾಯ್ತವನೆ, ಕೋಪಕ್ಕೆ ಬದಲಾಯ್ತವನೆ. ಕೋಪಕ್ಕೆ ರೀಸನ್ನು ಬವಿತಾ ಅಕೌಂಟ್ ಅಲ್ಲಿ ವಿಡಿಯೋ ಬಿಡು ಅಂತ ಹೇಳಿದ್ಕೆ ಬದಲಾಯ್ತವನೆ. ಎಲ್ಲಾರು ಕಮೆಂಟ್ಸ್ ಹಾಕ್ತೀರಾ, ಬಿಟ್ಟೆ ಚಿರಂತರಿ ಇಟ್ಕೊಂಡೆ ಅಂತೀರಿ, ಕವಿತನು ಸೇರಿಸ್ತೇನೆ ಅಂದ್ರೆ ಅವ್ನು ಬತ್ತಾ ಇಲ್ಲ. ಅದು ವಿಡಿಯೋಗಳಲ್ಲಿ ಸುದೀಪನ ವ್ಲಾಗ್ ಅಲ್ಲಿ ಹೇಳ್ತಾ ಇರೋದು. ಎಲ್ಲಾದ್ರಲ್ಲೂ ಇಲ್ಲಿ ನೋಡಿ ಗೈಸ್, ಇವ್ರಿಬ್ರು ಮಧ್ಯೆ ಅದೇನೋ ಕೂಸ್ ಬಡವಾಯ್ತಂದ್ರೆ ಬುಜ್ಜಿ ಇದಾಗಿರೋದು ಇವಾಗ. ಬುಜ್ಜಿ ನನ್ನ ಮೊಬೈಲ್ ಅಲ್ಲಿ ನಾನೇ ಮಾಡ್ಕೊಡ್ತೀನಿ ಬಿಡ. ಅಯ್ಯೋ ಅಪ್ಪ ನಾನು ಇವ್ರಿಬ್ರು ಮಧ್ಯೆ ಬಡವ ಕೂಸು ಅಂತೆ. ಅಪ್ಪ ಪಾಪ ನೀಟಾಗಿ ನಾನು ಫುಲ್ಲು ಮಾಡಿದ್ದೆ. ಇವಾಗ ನಿಮ್ ಮಗಂಗೆ ಹೇಳ್ಕೊಡ್ತಾ ಇದ್ದೀನಿ ಹಿಂಗ್ ಮಾಡ್ಬೇಕು ಅಂತ. ಅವನಿಗೆ ಎಲ್ಲ ಬರುತ್ತೆ, ಆದ್ರೆ ಬುಜ್ಜಿ ಅಂತ ಬಂದ್ರೆ ಅವ್ನು ಮಾಡಲ್ಲ. ಅವನು ಓಕೆ ಮಗನ್ ಮಾಡಿದೀನಿ ಹಂಗಲ್ಲ, ಈಗ ತಮ್ಮಂಗೆ ಹೇಳ್ಕೊಟ್ಟಿದೀನಿ. ಅವನ್ಗೆ ವಿಡಿಯೋ ಮಾಡಕ್ ಬರುತ್ತೆ, ಎಡಿಟ್ ಮಾಡಕ್ ಬರುತ್ತೆ, ಎಲ್ಲ ಬರುತ್ತೆ. ಆದ್ರೆ ಬುಜ್ಜಿ ಅಂತ ಬಂದ್ರೆ ಮಾತ್ರ ಕಷ್ಟ ಆಗುತ್ತೆ. ನಂದ್ರಲ್ಲೇ ತಾನೇ ನೀನ್ ಮಾಡೋದು. ಹೌದೌದು, ನಿಂದ್ರ ಕಷ್ಟ ಆಗುತ್ತೆ. ಆದ್ರೆ ನಂದ್ರಲ್ಲೇ ತಾನೇ ಎಡಿಟ್ ಮಾಡಂತೀನಿ ಯಾವಾಗ್ಲೂ. ಬುಜ್ಜಿದು ಬುಜ್ಜಿದ್ನೆ ಅಂದೆ, ನಂದ್ರಲ್ಲೇ ತಾನೇ ಎಡಿಟ್ ಮಾಡೋದು. ಸತ್ಯವನ್ನ ಹೇಳ್ಬೇಕು, ಸತ್ಯವನ್ನು ಬಿಟ್ಟು ಬೇರೆ ಹೇಳ್ತಾ. ನೀನೊಂದು ಬಿಟ್ಟಿಲ್ಲ. ಒಂದ್ ನಿಮಿಷ ಕೇಳು. ಬುಜ್ಜಿದು ಡ್ಯಾನ್ಸ್ ನಂದ್ರಲ್ಲಿ ಮಾಡ್ಬಿಟ್ಟು ಇಲ್ಲ ಬರೀ ತಪ್ಪು ತೆಗಿತೀನಿ. ಕ್ಯಾಪ್ ಕಟ್ ಆಯ್ತು ಒಂದ್ ನಿಮಿಷ ಅದೆಲ್ಲ ಬೇಡ, ಒಂದೇ ನಿಮಿಷ ಕೇಳು. ನನ್ ಒಂದ್ ನಿಮಿಷ ಆಯ್ತು. ಒಂದು ವಿಡಿಯೋ ಎಡಿಟ್ ಮಾಡಿದೆ ಆಯ್ತು. ಇನ್ನು ಮಿಕ್ಕಿದೆಲ್ಲ ಇವಾಗ ವಿಡಿಯೋ ಎಡಿಟ್ ಮಾಡಿ ಒಟ್ಟಲ್ಲಿ ಮಾಡಲ್ಲ, ಬುಜ್ಜಿ ಹಾಕೊಂಡ್ ಮಾಡಲ್ಲ. ಸರಿ ಬಿಡು, ನೀನ್ ಹೇಳು. ಅಷ್ಟೇ. ಏನ್ ಗೊತ್ತಾ, ಎಲ್ಲ 22K ಆದ್ಮೇಲೆ ಎಲ್ಲ ಬಂದ್ಬಿಟ್ಟೈತೆ. ಕಮೆಂಟ್ ಅಲ್ಲಿ ಏನೇನೋ ಹೇಳ್ತಿದ್ರ, ಅದ್ರ ತಕ್ಕನಂಗೆ ನಡ್ಕೋತಾನ ಹುಡ್ಗ. ಗೈಸ್ ಅವ ಇಲ್ಲಿ ನೋಡಿ ಏನಾಯ್ತೆ. ಅಲ್ಲ, ನೆನ್ನೆ ಕಸನ ಎಲ್ಲ ಕವರ್ಗೆ ಹಾಕ್ಬಿಟ್ಟು ಎಸೆದ್ ಬಿಟ್ಬಿಟ್ಟು ಫ್ರಿಜ್ ಅಲ್ಲಿ ಇಟ್ಟೈತೆ ನಮ್ಮಮ್ಮ. ಕಸವ ನೆನ್ನೆ ಮಾತಾಡ್ಕೊಂಡ್ ಯೋಗನ್ ಜೊತೆ ಎಲ್ಲ ಕಬರ್ಕೊಂಡು ಕೋಲ್ಡ್ ಮುಟ್ಟು ಎಲ್ಲ ಬುಡಿಸ್ಬಿಟ್ಟು. ಅದಕ್ಕೆ ಹೇಳೋದು, ಬುಜ್ಜಿ ಸಾಹಸ ಮಾಡ್ಬಿಡಕಣಮ್ಮ, ದಾಟ್ಬೇಡ ತರ ಆಡ್ತೀಯ ಅಂತ. ಒಂದಿನ ಪೂರ್ತಿ ಈಗ ಈ ಕವರಲ್ಲಿ ಏನ್ ಇಟ್ಟಿದ್ದೀನಿ ಅಂತ ನೋಡ್ರಿ. ನಂಗೆ ಇದು ಕೇಳಿದ ತಕ್ಷಣ ನಗು ಬಂದ್ಬಿಡ್ತು. ಗೈಸ್, ನೈಟ್ ಡಿನ್ನರ್ಗೆ ಅವ್ವ ಇದೇನ್ ಮಟನ್ ಫ್ರೈ, ಚಿಕನ್ ಸಾಂಬಾರು, ರೈಸು. ಒಂದು ನಮ್ಮಮ್ಮ ಎಷ್ಟು ಅರ್ಥ ಮಾಡ್ಕೊಂಡೈತಂದ್ರೆ, ನನ್ನ ಮಗ ಏನಿದ್ರು ತಿನ್ಬಿಡ್ತಾನೆ, ಅವ್ನಿಗೆ ಏನ್ ಕೊಟ್ಟರು ತಿಂತಾನೆ. ನೆನ್ನೆ ಮಾಡಿರೋ ಮಟನ್ ಸಾಂಬಾರ್ ಕೊಟ್ಟರು ತಿಂತಾನಂತ ಗೊತ್ತು. ಇಡೀ ಒಂದ್ ವಾರ ಪೂರ್ತಿ ಮೊಸರು ಕೊಟ್ಟರು ತಿಂತಾನಂತ ನಾವು ಹಂಗ್ ಗೊತ್ತು. ನೋಡಿ ಅಪ್ಪಂಗ ಸ್ಪೆಷಲ್ ರೊಟ್ಟಿ, ಏನಲ್ಲಿ ಸ್ಪೆಷಲ್ ರೊಟ್ಟಿ. ನನಗೆ ನನಗೂ ರೊಟ್ಟಿ, ಇದು ರೊಟ್ಟಿ ಮಾಡ್ಕೊಟ್ರೆ ಏನದು ಏನು ಚಿಕನ್ ಸಾಂಬಾರ್ ತಿನ್ಬೋದಪ್ಪ. ತೊಟ್ಟಕ್ಕೆ ಗೊತ್ತಿಲ್ಲ, ಅಲ್ಲಿ ರೊಟ್ಟಿ ಬೇರೆ ಮಾಡ್ಕೊಡ್ತೀನಿ. ನಮ್ಮ ಅಪ್ರೂಪಕ್ಕೆ ಮಾಡ್ತಿರೋದು ನಾವು. ಏನೋ ವರ್ಷಕ್ಕೊಂದ್ಸಲಿ ವರಮಲಕ್ಷ್ಮಿ ಹಬ್ಬ ಬರೋದು, ಹಂಗೆ ವರ್ಷಕ್ಕೊಂದ್ಸಲಿ ರೊಟ್ಟಿ ಬರೋದು. ರೊಟ್ಟಿ ಬರಲ್ಲ ನಂಗೆ, ಅಪ್ಪನ್ನೇ ಕರಿಬೇಕೀಗ. ನಾನು ಹೇಳ್ಕೊಡ್ತೀನಿ ಬಾಮ್ಮ. ಗೈಸ್ ಬನ್ನಿ, ಒಂದ್ ಒಳ್ಳೆ ಊಟ ಮಾಡುವ. ನಿಮ್ ಹೆಂಡ್ರು ಕರೀತ ಏನಂತೆ ಅದು ರೊಟ್ಟಿ ತಟ್ಟಕ್ ಬತ್ತಿಲ್ಲ ಅಂತ ನೀನೇ ತಟ್ಬೇಕಂತ. ಬದಲ ಬಿಡ್ಬಿಡು, ತೊಡಗಿನ ಮಾಡು. ಬಂಗಾರು ಬಾರವ ನೀನು. ಒಳ್ಳೆ ಬ್ಯಾಟಿಂಗ್ ಆಯ್ತು ಗೈಸ್. ಫೈನಲಿ ಇವತ್ತಿನ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡೋ ಸಮಯ. ಸೊ ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡ್ಕೊಂಡು, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನ ಒಂದು ಸರ್ಪ್ರೈಸ್ ವ್ಲಾಗ್, ಸರ್ಪ್ರೈಸ್ ಅನ್ಕೋತೀನಿ ಮೋಸ್ಟ್ಲಿ. ಅದು ಬಿಟ್ರೆ ಇನ್ನು ಸಂಡೇ ಒಂದು ನಾವೆಲ್ಲ ಫ್ಯಾಮಿಲಿ ಹೊರಗಡೆ ಹೋಗ್ತಾ ಇದೀವಿ. ಎಲ್ಲಿ ಅಂತ ಗೊತ್ತಾಗುತ್ತೆ ನಿಮ್ಗೆ. ಈಗ ಪ್ರತಿದಿನ ನಿಮ್ಮೆಲ್ರಿಗೂ ಒಂದೊಂದು ಕ್ವಶನ್ ಬರ್ತೈತೆ. ಸೊ ನೀವು ಪ್ರತಿಯೊಬ್ರು ಕೂಡ ಲೈಕ್ ಕಾಮೆಂಟ್ ಮಾಡ್ತಾ ಇದ್ದೀರಾ, ನೋಡ್ತಾ ಇದ್ದೀನಿ, ಖುಷಿ ಆಗ್ತಿದೆ. ಸೊ ಲೈಕ್ ನಮ್ಮ ಸುದೀಪ್ ಫ್ಯಾಮ್ನ ಲೈಕ್ ಇನ್ನೂ ಸ್ಟ್ರಾಂಗ್ ಆಗಿ ಮಾಡ್ಬೋದು. ಆ್ಯಂಡ್ ಏನೋ ಎಂಗೇಜ್ ಆಗಿ ಇಟ್ಕೋಬಹುದು. ಸೊ ಆಕ್ಟಿವ್ ಆಗಿರ್ಬೋದು ನೀವು ನಮ್ಮ ಜೊತೆ. ನಾನೆಷ್ಟು ಆಕ್ಟಿವ್ ಆಗಿರ್ತೀನೋ ನೀವು ಕೂಡ ನೋಡ್ತಾ ಇರೋರು ಲೈಕ್ ಓಕೆ ನೋಡ್ತಿದ್ದಾರೆ, ಆಕ್ಟಿವ್ ಆಗಿದ್ದಾರೆ,
ನೋಡ್ತಾರೆ, ಖುಷಿ ಆಗುತ್ತೆ ನನ್ನ ವ್ಲಾಗ್ ನೋಡ್ತಿದ್ದಾರೆ. ಕೆಲವರು ಇನ್ಸ್ಟಾಗ್ರಾಮಲ್ಲೆಲ್ಲ ತುಂಬ ವೀಡಿಯೋಸ್ ಮಾಡಾಕ್ತಿದ್ದಾರೆ, ಖುಷಿ ಆಗುತ್ತೆ ಇದೇ ಥರನೇ ನೋಡ್ತಿದ್ರೆ. ಬಟ್ ಸ್ಟಿಲ್ ಇನ್ನೂ ತುಂಬ ಮಾಡೋದಿದೆ. ಆ್ಯಸ್ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಲ್ಲ ಅದಿನ್ನೂ ಬರಬೇಕು ನನಗೆ. ಅದು ಬರಬೇಕು ಅಂದರೆ ಏನೇನು ಮಾಡ್ಬೇಕಂತ ನನಗೂ ಗೊತ್ತಾಗ್ತಿಲ್ಲ. ಬಟ್ ಐ ಕೀಪ್ ಆನ್ ಟ್ರೈಯಿಂಗ್ ಡೈಲಿ. ನೋಡೋಣ ಏನಾಗುತ್ತೆ. ಹೋಪ್ ಫಾರ್ ಬೆಸ್ಟ್. ದೇವರಿದ್ದಾರೆ ನಮ್ಮ ಗಣೇಶ. ಆ್ಯಂಡ್ ಥ್ಯಾಂಕ್ ಯು, ಮಚ್ ಲವ್, ಟೇಕ್ ಕೇರ್. ನೆಕ್ಸ್ಟ್ ಕ್ವಶನ್ ಬರುತ್ತೆ, ಕಾಯ್ತಾ ನೋಡ್ಬಿಟ್ಟು ಆನ್ಸರ್ ಮಾಡಿ. ಬೈ ಗೈಸ್. ಹಾಗೆ ಒಂದು ರ್ಯಾಂಡಮ್ ಆಗಿ ತಲೆಗೆ ಬಂತು. ಏನಂದರೆ ನಿಜವಾಗ್ಲೂ ನನ್ನ ಬ್ಲಾಗ್ ಇಷ್ಟ ಆಗ್ತಿದೆ ಗೈಸ್. ತಿಳ್ಕೊಬೇಕಿತ್ತು. ಬಿಕಾಸ್ ಬ್ಲಾಗಲ್ಲಿ ಫ್ಯಾಮಿಲಿಯವ್ರು ಎಲ್ಲರೂ ಇದ್ದಾಗ ಲೈಕ್ ಆಲ್ಮೋಸ್ಟ್ ಚೆನ್ನಾಗಿ ಬರುತ್ತೆ. ಇನ್ ಕೇಸ್ ಫ್ಯಾಮಿಲಿ ಇಲ್ದಲೆ ಜಸ್ಟ್ ನಾನು ಸಿಂಗಲ್ ಆಗಿ ಮಾಡಿದ್ರೆ ಅದಕ್ಕೆ ಬೇರೆ ಥರ ಬರುತ್ತೆ. ಅಪ್ಪ ಅಮ್ಮ ಇದ್ದರೆ ಅದಕ್ಕೆ ಬೇರೆ ಥರ ರೆಸ್ಪಾನ್ಸ್ ಬರುತ್ತೆ. ಫುಲ್ ಫ್ಯಾಮಿಲಿ ಬರೀ ಚಿರು ಭವಿತಾ ಇದ್ದರೆ ಅದಕ್ಕೆ ಬೇರೆ ರೆಸ್ಪಾನ್ಸ್ ಬರುತ್ತೆ. ಲೈಕ್ ಕಾನ್ಸ್ಟೆಂಟಾಗಿ ಇಲ್ಲ ಅಂತ ಒಂದೊಂದು ಟೈಮಲ್ಲಿ ತಲೆಗೆ ಬರುತ್ತೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಬಟ್ ಅಂದರೆ ನನಗೆ ಕಾನ್ಸ್ಟೆಂಟಾಗಿ ಒಂದೇ ಥರ ಹೋಗ್ತಿರ್ಬೇಕು. ಇನ್ ಕೇಸ್ ಅಪ್ಪ ಅಮ್ಮ ಇಲ್ಲ, ಫ್ಯಾಮಿಲಿ ಇಲ್ಲ, ನಾನು ಒಬ್ಬನೇ ಇದ್ದರೂ ಕೂಡ ಹಂಗೆ ಕಾನ್ಸ್ಟೆಂಟಾಗಿ ಹೋಗ್ಬೇಕು. ನಾನು ಚಿರು ಭವಿತಾ ಇಲ್ಲ ಅಂದ್ರೂ ಕೂಡ ಕಾನ್ಸ್ಟೆಂಟಾಗಿ ಹೋಗಬೇಕು. ಸೊ ಈ ಥರದ್ದೆಲ್ಲ ಕಾನ್ಸ್ಟೆಂಟಾಗಿ ಹೋಗ್ಬೇಕು ಅಂತ ಆಸೆ ಆಗ್ತಿದೆ. ಬಟ್ ಗೊತ್ತಿಲ್ಲ ನಿಮಗೆ ಯಾವ ಥರ ಇಷ್ಟ ಆಗ್ತಿದೆ ಅಥವಾ ಬ್ಲಾಗ್ ಇಷ್ಟ ಆಗ್ತಿದೆ ಇಲ್ವ ಅಂತೇನೋ ಗೊತ್ತಿಲ್ಲ. ಬಟ್ ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್ ಅಷ್ಟೇ ಹೇಳ್ಬೋದು. ಇನ್ನೇನು ಮಾಡೋಕ್ಕಾಗಲ್ಲ. ಯಾಕಂದರೆ ಇನ್ನು ನಾವು ಮನೆ ಖಾಲಿ ಮಾಡಿ ಹೋದ್ಮೇಲೆ ಐ ಡೋಂಟ್ ನೋ ಹೆಂಗೆ ರೆಸ್ಪಾನ್ಸ್ ಸಿಗುತ್ತೆ. ಮನೆ ಖಾಲಿ ಮಾಡಿ ಹೋದ್ಮೇಲೆ ಜಸ್ಟ್ ನಾವು 3 ಜನ ಇರ್ತೀವಿ. ಡೈಲಿ 2 ಫ್ಯಾಮಿಲಿ ಇರ್ತಿದ್ರು. ಮನೆ ಖಾಲಿ ಮಾಡಿದ್ಮೇಲೆ ಹೆಂಗೆ ಸಪೋರ್ಟ್ ಮಾಡ್ತಾರಾ ಇಲ್ವಾ, ಅಥವಾ ನಾನು ಡೈಲಿ ಇವಾಗ ಕಂಟಿನ್ಯೂ ಮಾಡ್ತೀನೇ ಇಲ್ವಾ? ಸೊ ಸುಮಾರು ಕ್ವಶನ್ ಬರುತ್ತೆ ಗೈಸ್. ಮನೆ ಖಾಲಿ ಮಾಡಿ ಹೋಗಿದ ತಕ್ಷಣ ಹೆಂಗೆ ತಗೋತಾರೆ ಅಥವಾ ನೋಡ್ತಾರ ಲೈಕ್ ಪೀಪಲ್ ಬ್ಲಾಗ್ ನಂದು ನೋಡ್ತಾರೆ ಇಲ್ಲ ಬಿಟ್ಬಿಡ್ತಾರ. ಸೊ ಅದೇ ಗೊತ್ತಾಗ್ತಿಲ್ಲ. ನೋಡ್ಬೇಕು ಗೈಸ್ ಅಂತ. ನನಗಿವಾಗ ಅಟ್ ಪ್ರೆಸೆಂಟ್ ಇಷ್ಟೇ ಟೈಮ್ ಇರೋದು ಗೈಸ್. ಈ ವರ್ಷದ ಏನಿದೆಯೋ ಅದೊಂದಿಷ್ಟು ಟೈಮ್ ಐತೆ. ನೆಕ್ಸ್ಟ್ ವರ್ಷ ಹಿಂಗಿರಲ್ಲ. ಅದಕ್ಕೆ ಇಷ್ಟು ಟೈಮಿಂಗಲ್ಲಿ ಮೋಸ್ಟ್ಲಿ ಡಿಸೆಂಬರ್ವರೆಗೂ ಲಾಸ್ಟ್ ಅನ್ಕೋತೀನಿ. ಅದು ಯಾರಿಗೂ ಏನಂತದ್ದು ಗೊತ್ತಿಲ್ಲ. ಬಟ್ ಡಿಸೆಂಬರ್ವರೆಗೂ ಲಾಸ್ಟು. ಬಟ್ ಅಲ್ಲ ವ್ಲಾಗ್ಸ್ ಇರುತ್ತೆ. ಬಟ್ ಅದೆಲ್ಲ ಹೇಳ್ತಿರೋದು ಬೇರೆ. ನನ್ನ ಮೈಂಡ್ ಸೆಟಲ್ಲಿ ಒಂದು ಥಿಂಕಿಂಗ್ ಇದೆ. ಅದು ಡಿಸೆಂಬರ್ವರೆಗೂ ಲಾಸ್ಟು. ಅದಾದಮೇಲೆ ಏನಾಗುತ್ತೋ ಗೊತ್ತಿಲ್ಲ. ಹೋಪ್ ಫಾರ್ ಬೆಸ್ಟ್. ಬ್ಲಾಗ್ ಇಷ್ಟ ಆಗ್ತಿದೆ ಅನ್ಕೋತೀನಿ. ಇನ್ ಕೇಸ್ ಇಷ್ಟ ಆಗಿಲ್ಲ ಅಂದರೆ ಕ್ಷಮಿಸ್ಬಿಡಿ, ಟ್ರೈ ಮಾಡ್ತೀನಿ. ಬಟ್ ಇನ್ ಕೇಸ್ ನಾವು ಮನೆ ಖಾಲಿ ಮಾಡೋದ್ಮೇಲೆ ಬರೀ ನಮ್ಮ 3 ಜನ ಬ್ಲಾಗ್ ಅಂದರೆ ನಮ್ಮ 3 ಜನ ತೋರಿಸ್ತಿದ್ರೆ ಇಷ್ಟ ಆಗುತ್ತೋ ಇಲ್ವೋ. ಕೆಲವೊಬ್ರು ಹೇಳ್ತಾರೆ ಇವ್ರಿದ್ರೇ ನೋಡೋಕೆ ಚೆಂದ, ಇಲ್ಲ ಅಂದರೆ ನೋಡೋಕೆ ಚೆಂದಾಗಿಲ್ಲ. ಅಂದರೆ ನಾನು ಆಲ್ಮೋಸ್ಟ್ ಎಲ್ಲನೂ ಟ್ರೈ ಮಾಡ್ತಾಯಿದ್ದೀನಿ. ಒಂದಂತಲ್ಲ, ಎಲ್ಲ ಕಡೆಯಿಂದನೂ ಕವರ್ ಅಪ್ ಮಾಡ್ಕೊಂಬರ್ತಾಯಿದ್ದೀನಿ. ಹೆಂಗೆ ಹೇಳೋದಂತ ಗೊತ್ತಾಗ್ತಿಲ್ಲ. ನೋಡೋಣ ಈ ವರ್ಷದ ಎಂಡ್ ಒಳಗಡೆ ಏನಾಗುತ್ತೆ ಅಂತ. ನೋಡ್ತಾ ಇರಿ, ಖುಷಿಯಾಗಿ. ಥ್ಯಾಂಕ್ ಯು.